ಕಾಳಗದಲ್ಲಿ ನಮ್ಮವರ ಪರಿಸ್ಥಿತಿಯನ್ನು ನೆನೆದರೆ ಯಾಕೆ ಹೀಗಾಯಿತು? ನಾನಿನ್ನು ಸುಮ್ಮನಿರುವುದು ಸರಿಯಲ್ಲ. ಹಾಗಾಗಿ ತಮ್ಮ ಲಕ್ಷ್ಮಣ ಪಾತಮ್ಮ
ಇನ್ನಾದರೂ ಬೇಡ ಬೇಡ ಮಕ್ಕಳಿರ, ಇನ್ನಾದರೂ ಬೇಡ ಬೇಡ ಮಕ್ಕಳಿರ. ಸನುಮದಲ್ಲಿ ಮಗನವಿದು ಬಾಲಗಳಿರ, ಸನುಮದಲ್ಲಿ ಮಗನವಿದು ಬಾಲಗಳಿರ. ಶಿಶುಗಳು ನೀವು ನಿಮ್ಮೊಡನೆ ಕಾಡಬೇಕೆ, ವಶವಾದರಾಗಲಿ ಆಗದಿದ್ದರೆ ನಿಮ್ಮ ಹೆಸರೇನು ತಂದೆ ತಾಯ. ವಿದ್ಯೆ ಕಲಿಸಿದವನ್ಯಾವರಾಯ, ಬಿಕ್ಕರು ಋಷಿಯಾಶ್ರಮ ನೋಡಿಪ್ಪು ನಿನ್ನವ ನ್ಯಾಯ. ಆದರೂ ಬೇಡ
ಗುರುಗಳೇ, ಸೀತಾ, ನಮ್ಮ ತೋಟಕ್ಕೆ ಯಾರಿಗೋ ಅರಸನ ಕುದುರೆ ಬಂದು ತೋಟವನ್ನು ಕೆಡಿಸಿತಂತೆ. ಹಾ, ನಮ್ಮ ಲವನು ಕುದುರೆಯನ್ನು ಕಟ್ಟಿ ಹಾಕಿದ್ದಾರಂತೆ. ಓಹೋ, ಕುದುರೆಯ ರಕ್ಷಕರು ತಿಳಿದು ಹೋರಾಟ ಮಾಡಿದ್ದಾರೆ. ಹಾ, ಹೋರಾಟಕ್ಕೆ ಬಂದವರು ನಮ್ಮ ಲವನನ್ನು ಎತ್ತಿಕೊಂಡು ಹೋದರಂತೆ. ಗುರುಗಳೇ, ಅದೇನಾಯ್ತು? ಬಳಿಕ ವಿಚಾರ ತಿಳಿದ ಕುಶಕುಮಾರನು ಹೋರಾಟಕ್ಕೆ ಬಂದವರನ್ನು ಕೊಂದು ನಮ್ಮ ಲವನನ್ನು ಬಿಡಿಸಿಕೊಂಡು ಬಂದರು. ಅಯ್ಯೋ, ನನ್ನ ದೇವರು, ಭರತ, ಲಕ್ಷ್ಮಣ, ಶತ್ರುಘ್ನ ಮೊದಲಾದವರನ್ನು ಕಳೆದುಕೊಂಡೆ ಅಲ್ಲ. ಏನು ಮಾಡಲಿ ನಾನು? ಅಯ್ಯೋ, ಅವಗೇಳು ಅಂದದಿರು ಅಳಲಿ ಮಾಡುವನೇನು ಬ್ರಹ್ಮನಿಗೆ ತಪ್ಪುವುದೇ ಬಾಯಾಗಲಿ ಸಾವು ಹುಟ್ಟುಗಳೆಂಬ ಸಂಸಾರ ಮನುಜರಿಗೆ ಆರಿಗಾದರೂ ಮುಟ್ಟು ಅವರವರ ಕರ್ಮ ಅಮ್ಮ ಕೇಳಂದರಿರು ಅಮ್ಮ ಸೀತಾ, ಗುರುಗಳೇ, ಏನು ಮಾಡಲಿ ಹೇಳು? ಅದ್ದದ್ದೇ ಆದರೆ ಪರಿಹಾರವಿದೆ. ಭಯದಿಂದ ಜೀವನ ನೆಮ್ಮದಿಯಾಯಿತೆ. ವಿಧಿ ಬರಹವನ್ನ ಮೀರಲು ನಾವು ಎಷ್ಟರವರು ಹೇಳು? ಬಂದುದನ್ನ ಎದುರಿಸು, ಅದನ್ನ ಸ್ವೀಕರಿಸುವುದು ಮಾನವ ಜೀವನದ ಕರ್ತವ್ಯವಲ್ಲವೇ? ಇರಲಿ ಮಕ್ಕಳೇ, ಗುರುಗಳೇ, ಯುದ್ಧ ನಡೆದ ಸ್ಥಳ ಎಲ್ಲಿ ಮಕ್ಕಳೇ? ಈಗಲೇ ಬನ್ನಿ ಗುರುಗಳೇ. ಸೀತಾ, ಇದು ನನ್ನ ಕಮಂಡಲ ಜಲವನ್ನು ಪ್ರೋಕ್ಷಿಸಿ ಮಾಡಿದವನ್ನ ಎಬ್ಬಿಸುತ್ತಿದ್ದೇನೆ. ಗುರುಗಳೇ, ಅಂದಿಸಿಕೊಂಡಿದ್ದೇನೆ. ಶ್ರೀರಾಮ, ಸ್ವಾಮಿ, ಇದು ನನ್ನ ಕವಿತಾ ಸ್ಫೂರ್ತಿ. ನಾನು ಧನ್ಯ. ಓ ರಘುರಾಮ, ಸ್ವಾಮಿ, ನಿನಗೆ ಶುಭವಾಗಲಿ. ಧನ್ಯವಾದ ಸ್ವಾಮಿ. ಆದರೆ ಇಷ್ಟಕ್ಕೆಲ್ಲ ಕಾರಣರಾದ ಈ ಮಕ್ಕಳು ಯಾರು ಸ್ವಾಮಿ? ಓ ಶ್ರೀರಾಮ, ಧನವಾದಗೆಗೆ ಆ ಮಾತು ನಿನಗೆ ಏನಾಗಬೇಕಿವರು ಜಾನಕಿ ಸುತ್ತರು ಅರಿಯದವನೇ ನೀನು ಆಯಿತಾಯಿತು ಸಾಕು ಬರೆಯ ಮಾತಿನೊಳು ನರುಡು ಮಾಡುವುದು ಗೆಳೆಯ ಓ ದಾನವಂತಕ, ಗುರುಗಳೇ, ಏನು ಮಾತನಾಡುತ್ತೇವೆ? ಮಕ್ಕಳು ಯಾರು ಕೇಳಿದೆಯಾ? ಹೌದು ಸ್ವಾಮಿ. ಜಾನಕಿಯ ಮಕ್ಕಳು. ನಿನಗೇನಾಗಬೇಕು ಹೇಳು? ಸ್ವಾಮಿ, ಶ್ರೀರಾಮ, ಇವರು ಜಾನಕಿಯ ಮಕ್ಕಳೇ. ಹೌದು. ಗುರುಗಳೇ, ಹಾಗಾದರೆ ಇವರು ನನ್ನ ಮಕ್ಕಳು. ಹಾ, ರಘುವಂಶದ ಕುಡಿಯನ್ನು ಸಲಹಿದಂತಹ ಕವಿ ನಾನು ಏನು ಕೊಟ್ಟರೂ ಕಡಿಮೆ. ಸ್ವಾಮಿ, ಸ್ವಾಮಿ, ನನ್ನ ಸೀತೆಯಲ್ಲಿದ್ದಾಳೆ ಸ್ವಾಮಿ. ಹೇಗಿದ್ದಾಳೆ ಅವಳು? ಶ್ರೀರಾಮ, ಅರಣ್ಯದಲ್ಲಿ ರೋಧಿಸುತ್ತಿರುವಂತಹ ಸೀತೆಯನ್ನು ಕರೆದುಕೊಂಡು ಬಂದು ಆಶ್ರಮದಲ್ಲಿ ರಕ್ಷಿಸಿದಳು. ಹೌದೇ ಗುರುಗಳೇ? ಒಂದು ದಿನ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ಹೌದು ಸ್ವಾಮಿ. ಅವರಿಗೆ ಕುಶಲವರೆಂದು ನಾಮಕರಣ ಮಾಡಿದೆ. ಹಾ, ನೋಡು, ಅಲ್ಲಿದ್ದಾಳೆ ನಿನ್ನ ಸೀತೆ. ಪತಿಯ ನೋಡಿದಳು ಸೀತೆ ಮೋಜಗದ ವಿಶ್ವ ಪತಿ ನೋಡಿದಳು ಸೀತೆ
ಕ್ಷಿತಿಯ ಸಜ್ಜನರನ್ನು ಪಾಲಿಸುವ ಪಶುಪತಿಯ ಸುಪ್ರಿಯನ ರಘುರಾಯನ ಅತುಲಿತ ಮಹಿಮನ ಪ್ರತಿರಹಿತನ ಅತುಲಿತ ಮಹಿಮನ ಪ್ರತಿರಹಿತನ ಶಚಿ ಪತಿ ಸೇವಿತನ ಶುಭಾಕರಣ ರಾಘವನ ಪತಿಯ ನುಡಿದಳು ಸೀತೆ ಪತಿಯ ನುಡಿದಳು ಸೀತೆ ಜಗತ್ ವಿಶ್ವಪತಿಯನ್ನು ನೋಡಿದಳು ಸೀತೆ ಸೀತೆ ನೋಡು, ನಿನ್ನ ಮಕ್ಕಳೇ ವಂದಿಸಿರಿ. ಹೇಗಿದ್ದೀರಿ ಮಕ್ಕಳೇ? ಓ ರಘುರಾಮ, ಸ್ವಾಮಿ, ಜೀವನವೇ ರಣರಂಗ. ಹ, ಇಲ್ಲಿರುವ ವಿರೋಧಿಗಳು ಅಸಂಖ್ಯಾತ. ಹ, ನಾನಾ ರೂಪಗಳಿಂದ ಘಾಸಿಗೊಳಿಸಲು ಯತ್ನಿಸಿದರೂ ಮನಸ್ಸನ್ನ ಅಚಲವಾಗಿಸಿಕೊಳ್ಳುವನೇ ಧೀಮಂತ. ಹೌದು ಸ್ವಾಮಿ. ಶೋಕ, ಮೋಹ, ದ್ವೇಷ, ಪ್ರೀತಿ ಎಲ್ಲವನ್ನ ಇರಿಸಿ ಶಾಂತ ಮೂರ್ತಿಯಾಗಿರುವುದೇ ಜೀವನ ಮೌಲ್ಯ. ನೀವೇ ಶಾಂತರಸದ ಪ್ರತಿಪಾದಕರು. ನಿಮ್ಮನ್ನೇ ನೆನೆಯುತ್ತಾ ವಿಷವಳಿದು ಅಮೃತ ಸಿದ್ಧಿಯಾಗಲಿ ಎಂದು ಆಶಿಸುತ್ತಾ ಈ ಕತೆಗೆ ಮಂಗಲ ಗೀತೆಯನ್ನ ಭದ್ರಂ ಶಿವಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಿಸಿ ರಘುನಾಥಾಯ ನಾಥಾಯ ಸೀತಾಯ ಬದಯೇ ನಮಃ. ಸ್ಮರಿಸೆಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸು ಜಗಲಿ ವಾಲ್ಮೀಕಿ ಉದ್ಧರಿಸಿದ ಮಂತ್ರ ವಿಕಟ ರೋಗಗಳ ದೂರ ಮಾಡುವ ಮಂತ್ರ ಬಗೆ ಬಗೆ ನುರಿತವ ಸುಡುವುದೇ ಮಂತ್ರ ಸುಗುಣಗೆ ಸುಜ್ಞಾನ ಕೊಡುವುದೇ ಮಂತ್ರ ಸ್ಮರಿಸೆಯ ರಾಮ ಮಂತ್ರ ನಿನ್ನ ಮರಣ
ಹಲೋ ಲವ ಕುಶ ಪನ್ಪುರ ಒಂಜಿ ಯಕ್ಷಗಾನ ಬಾರಿ ಪರ್ವದ ಈ ಒಂಜಿ ಭವ್ಯವಾಯಿನ ವೇದಿಕೆ ನಡೀತದೆ ಇತ್ತೆ ಕೆಲವೇ ಪಡ್ತಿರು ಇತ್ತೇನೆ ಒಂದೇ ನಿಮಿಷಡು ನಮನ ಕೀರ್ತನಾ ಕಲಾತಂಡದ ಸದಸ್ಯರಿದ್ದು ಅವರ